ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕಾಂಗ್ರೆಸ್ ಸರ್ಕಾರಕ್ಕೆ ವೃದ್ಧಾಪ್ಯ ವೇತನವನ್ನು ಕಡಿತಗೊಳಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ மந்திரி இருக்கும்போது எந்த பையன் சொல்லுமா? யாரா அடுத்த மந்திரி இருந்தா எப்படி கேட்கறது? என்ன சட்டம் அது இதுன்னு பேசலாம். இப்போ வந்து சட்டகிட்ட இவங்க ஒண்ணு இல்ல, நீ போதே இருக்கிறதா சட்டம். அப்பா கிட்ட போய் கேட்காத ஒரு சட்டம். போகணும், கேட்கணும். பென்ஷன் யாருது? இவங்க வீடு கிட்ட இருக்கிற பென்ஷன்ல வாங்கிட்டு என்ன பண்றீங்க? அந்த 800 ரூபாய், 1000 ரூபாய், 1200 ரூபாய் ஏன் வாங்குனீங்க வாபஸ்? நீங்க கேட்கிற டாக்குமெண்ட் அவங்ககிட்ட எங்க இருக்குது? கேட்டா நீ மகங்களை நீங்க தூர வைக்கும், நீ குடும்பம் ஒன்னா இருக்கக்கூடாது, நீங்க எல்லாம் பிரிச்சுட்டு வாங்கன்னு சொல்றீங்க. நீங்க ಭಾರತೀಯ ಜನತಾ ಪಾರ್ಟಿಯ ಹೋರಾಟ ನೊಂದಂತ ಕಷ್ಟದಲ್ಲಿ ಇರುವಂತ ಎಲ್ಲ ಜಾತಿ ಜನಾಂಗದವರ ಪರವಾಗಿರ್ತಕ್ಕಂಥ ಹೋರಾಟ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಿ ನಿಮ್ಮ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಶ್ನೆ ಇಲ್ಲಿರುವಂತ ಶಾಸಕರಿಗೆ, ನಮ್ಮ ಕ್ಷೇತ್ರದಲ್ಲಿ 2 ಶಾಸಕರಿದ್ದಾರೆ. ಒಬ್ಬರು ಅಧಿಕೃತವಾಗಿ ಈ ಕ್ಷೇತ್ರದಲ್ಲಿ ಮತದಾನ ಮಾಡಿ ಗೆದ್ದಂತ ಒಬ್ಬ ಶಾಸಕರು. ನಿಮಗೆ ಗೊತ್ತಿದೆ, ವಿಧಾನಸೌಧದಲ್ಲಿ ಚುನಾವಣೆಯಲ್ಲಿ ಗೆದ್ದಂತ ವಿಧಾನ ಪರಿಷತ್ ಸದಸ್ಯರುಗಳು ಇದ್ದಾರೆ. ಆಯಾ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಾಮಿನೇಟೆಡ್ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಾಮಿನೇಟೆಡ್ MLA ಯಾರು ಅಂತ ಹೇಳಿದ್ರೆ ನೀವ್ ಹೇಳ್ತೀರಾ? ನನಗೆ ಗೊತ್ತಿಲ್ಲ ಅವ್ರ ಹೆಸರು. ಓಟ್ ಹಾಕದೆ ಹಂಗೆ ಇಲ್ಲಿ ಇನ್ನೊಬ್ರು MLA ಆಗಿದ್ದಾರೆ. ಯಾರು ಅವ್ರ MLA? ಹಿಂದೆ ಯಾರು ಮಕ್ಕಳೇ ಇದ್ದೀರಾ? ಎಲ್ಲ ಇಲ್ಲಿ ಬರ್ಬೇಕು, ಇಲ್ಲ ಮಾಡ್ಕೋಬೇಕು. भारतीय जनता पार्टी के, नरेंद्र मोदी जी के, अमित शाह जी के, विजय जनक के, येदियुरप्पा जी के, वही संभाग के, प्रवीण जी के, कांग्रेस सरकार के भारत माता के, भारत माता के, भारतीय जनता पार्टी के न्याय ಬೇಕು, ನ್ಯಾಯ ಬೇಕು, ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಶಾಸಕ ರೂಪ ಶ್ರೀಧರ್ಗೆ
भारतीय जनता पार्टी के भारतीय जनता पार्टी के नरेंद्र मोदी के नरेंद्र मोदी जी के जलसे मोदी के भारत माता की भारत माता की ನಮ್ಮ ಕೆಜಿಎಫ್ ತಾಲೂಕಲ್ಲಿ ನಡೀತಕ್ಕಂತ ಅಕ್ರಮಗಳನ್ನ ಮಾಧ್ಯಮಗಳ ಮೂಲಕ ನಮ್ಮ ಇಡೀ ಕ್ಷೇತ್ರ ಜಿಲ್ಲೆಯ ಜನ ನೋಡುವ ರೀತಿಯಲ್ಲಿ ನಾವು ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರಿಗೆ, ನಮ್ಮ 4 ಜಿಲ್ಲೆಯ ವಿಭಾಗ ಪ್ರಭಾರಿಗಳಿಗೆ ಮತ್ತು ನಮ್ಮ ಸಂಸದರಿಗೆ, ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಗೆ, ಎಲ್ಲ ಮಂಡಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಈ ವಿಷಯವನ್ನ ನಾವು ತಿಳಿಸಿದ್ದೇವೆ. ಈ ಹೋರಾಟ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ನೊಂದಂತ ಕಷ್ಟದಲ್ಲಿ ಇರುವಂತ ಎಲ್ಲ ಜಾತಿ ಜನಾಂಗದವರ ಪರವಾಗಿರ್ತಕ್ಕಂಥ ಹೋರಾಟ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಿ ನಿಮ್ಮ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಶ್ನೆ ಇಲ್ಲಿರುವಂತ ಶಾಸಕರಿಗೆ, ನಮ್ಮ ಕ್ಷೇತ್ರದಲ್ಲಿ 2 ಶಾಸಕರಿದ್ದಾರೆ. ಒಬ್ಬರು ಅಧಿಕೃತವಾಗಿ ಈ ಕ್ಷೇತ್ರದಲ್ಲಿ ಮತದಾನ ಮಾಡಿ ಗೆದ್ದಂತ ಒಬ್ಬ ಶಾಸಕರು. ನಿಮಗೆ ಗೊತ್ತಿದೆ, ವಿಧಾನಸೌಧದಲ್ಲಿ ಚುನಾವಣೆಯಲ್ಲಿ ಗೆದ್ದಂತ ವಿಧಾನ ಪರಿಷತ್ ಸದಸ್ಯರುಗಳು ಇದ್ದಾರೆ. ಆಯಾ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಾಮಿನೇಟೆಡ್ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಾಮಿನೇಟೆಡ್ MLA ಯಾರು ಅಂತ ಹೇಳಿದ್ರೆ ನೀವ್ ಹೇಳ್ತೀರಾ? ನನಗೆ ಗೊತ್ತಿಲ್ಲ ಅವ್ರ ಹೆಸರು. ವೋಟ್ ಹಾಕದೆ ಹಂಗೆ ಇಲ್ಲಿ ಇನ್ನೊಬ್ರು MLA ಆಗಿದ್ದಾರೆ. ಯಾರು ಅವ್ರ MLA? ವೋಟ್ ಹಾಕಿದ್ದೆ MLA ಇಡೀ ಜಿಲ್ಲೆಯಲ್ಲಿ ಅದೇ ಕ್ಷೇತ್ರ ಇರೋದು. ಇನ್ನು ಡಿಲಿಮಿಟೇಷನ್ ಆಗಿಲ್ಲ. 7 ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ಕೆಜಿಎಫ್ ತಾಲೂಕಲ್ಲಿ 2 ಶಾಸಕರು. ಎಂತ ಅದೃಷ್ಟವಂತ ನಮ್ಮ ತಾಲೂಕು ನೋಡಿ. EM ಕೆಲಸ ಮಾಡದೇ ಇದ್ರೆ ಕೋಲಾರ ಹೋದ್ರೆ ಅವ್ರ ಕೆಲಸ ಮಾಡ್ಕೊಡ್ತಾರೆ. ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ EM ಕೆಲಸ ಮಾಡ್ತಾರೆ ಅಂತ ನಂಬಿಕೆ. ಕೆಲಸ ಆಗಿರೋದಂತೂ ಯಾರು ಹೇಳಲ್ಲ. 3 ಸಬ್ಜೆಕ್ಟ್ ಇಟ್ಕೊಂಡು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಎಲೆಕ್ಷನ್ ಮುಗಿಯೋವರೆಗೂ ಇರ್ತಕ್ಕಂಥ ಸಮಸ್ಯೆಗಳು, ಹಗರಣಗಳು ನಮ್ಮ ಮುಂದೆ ಇದೆ. ಪ್ರಾರಂಭ ಇದು. ಕಳೆದ 15-20 ದಿವಸಗಳಿಂದ ತಯಾರಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮನ ಕೆಡಿಸಬೇಕು ಅಂತ ಹೇಳಿ ಮುನ್ಸಿಪಾಲಿಟಿಯ ಆವರಣದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇವರೇ ತೀರ್ಮಾನ ಮಾಡಿದ್ರು. ಆಗಸ್ಟ್ 15ನೇ ತಾರೀಕು ನಾವು ಇಡಬೇಕು ಅಂತ ಹೇಳಿ. ಆದರೆ ಈ ಹೋರಾಟವನ್ನ ಕೆಡಿಸಬೇಕಂತ ಹೇಳಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಕೂರಿಸುವಂತ ಬೆಟ್ಟು ಇನ್ನು ಕ್ಯೂರಿಂಗ್ ಆಗಿಲ್ಲ. ಪ್ಲಾಸ್ಟಿಕ್ ಮಾಡಿರೋದಕ್ಕೆ ಇನ್ನು ನೀರೇ ಸರಿಯಾಗಿ ಆಗಿಲ್ಲ. ತರಾತುರಿಯಲ್ಲಿ ಇವತ್ತು ಅಲ್ಲಿ ಉದ್ಘಾಟನೆ ಮಾಡಕ್ ಹೋಗಿದ್ದಾರೆ. ಆದ್ರೆ ನಮಗೆಲ್ಲ ಅನಿಸ್ತದೆ ಈ 3 ವಿಷಯಕ್ಕೆ ಕಾಂಗ್ರೆಸ್ನ ಶಾಸಕರಿಗೆ ಈ ರೀತಿ ಭಯ ನಡುಕ ಉಂಟಾಗಿದೆ ಅಂತ ಹೇಳಿದ್ರೆ ಬಿಜೆಪಿಯ ಹೋರಾಟ, ಬಿಜೆಪಿಯ ಕಾರ್ಯಕರ್ತರ ಶಕ್ತಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಬಂಧುಗಳೇ. ಪ್ರಾರಂಭ ಇನ್ನು ಅಂತ್ಯ ಇರಲಿದೆ. ಮುಂಬರುವ ವಿಧಾನಸಭೆಯ ಚುನಾವಣೆಯಲ್ಲಿ ಅವಾಗ ಅಂತ್ಯ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ಈ ಭಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಇಲ್ಲಿ ಬಂದಿರತಕ್ಕಂತ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಮ್ಮೆಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು. ಈಗ ನೋಡಿ 200 ರೂಪಾಯಿ ಕೊಡ್ತಿದ್ದೆ, ಹಂಗೆ ಮುನ್ಸಿಪಾಲಿಟಿ ಕೂತಿರ್ತೀರಿ, ಲೆಕ್ಕ ಆಗುದಿಯಾ? ಅದು ಇದಕ್ಕೆ ಸೈನಮ್ಮ. ನೀವು వచ్చి ಡೇಟ್ ಇದೆ 14వ తేదీ, நான் వచ్చి டேட் 5వ తేదీ. அது என்னது முன்னாடி வந்துச்சு 9 நாள் முன்னாடி? பயம் பயம். நான் பேசுறது இல்லை, ஊரெல்லாம் பேசுறேன், ஊரெல்லாம் பேசுறேன். ரூபா மேடம் ரெஸ்பெக்ட் கொடுத்து பேசுறேன். உடனே உங்க அப்பாவுக்கு சொல்லிட்டு இன்னைக்கு சாயங்காலம் வீட்டுக்கு போங்க. இதெல்லாம் சண்டே இருக்க தெரியல, எனக்கு மத்திய குழு இருக்கிற அவங்கதான் இந்த குழுவுக்கு கால் பண்ணி நீங்க அதுக்கு பயப்படாம அப்பா வீட்டுக்கு போய், அப்பா எங்க பிரான்சியஸ்ல 4000 ரேஷன் கார்டு நீ எடுத்துட்டு கேட்கணும். அப்பாவே என்ன நம்பி ஓட்டு போட்டு ஜெயிக்க வச்சிருக்கிறாங்க, அதனால எங்க 4000 கார்டு கொடுக்கலன்னா திருப்பி நான் தெருவுக்கு நான் போக முடியாது, ஓட்டு கேட்க முடியாது. அப்படியே நான் போன் எடுத்து என்ன தொழில் எடுத்து எல்லாம் தொட்டுடுவாங்க. அதனால தயவுசெஞ்சு நீ இன்னைக்குதான் ஆர்டர் பண்ணி ஒரு சர்க்குலர் கொடுங்க நீங்க கேட்கணும். அப்பா வீட்டுல போயிட்டு உங்க அப்பாவே மந்திரி இருக்கும்போது எந்த பயம் சொல்லுங்க? யாரும் அடுத்த மந்திரி இருந்தா எப்படி கேட்கறது? என்ன சட்டம் அது இதுன்னு பேசலாம். இப்போ வந்து சட்டம் கிட்ட இவனு ஒண்ணு இல்ல, நீ போறது போதை இருக்கிறதா சட்டம். அப்பா கிட்ட போய் கேட்காத ஒரு சட்டம், போகணும் கேட்கணும். பென்ஷன் யாருது? இவங்க வீடு கிட்ட இருக்கிற பென்ஷன்ல வாங்கிட்டு என்ன பண்றீங்க? அந்த 800 ரூபாய், 1000 ரூபாய், 1200 ரூபாய் ஏன் வாங்குனீங்க வாபஸ்? நீங்க கேட்கிற டாக்குமெண்ட் அவங்க கிட்ட எங்க இருக்குது? கேட்டா நீ மகங்களை நீங்க தூர வைக்கும், குடும்பம் ஒன்னா இருக்கக்கூடாது, நீங்க எல்லாம் பிரிச்சுட்டு வாங்கன்னு சொல்றீங்க. நீங்க இந்த மாதிரி இந்த தாசில்தார் 1 மாசம் இருக்குது வந்து இந்த அம்மாவுக்கு நான் 1 மாசம் பின்னாடியே ஒரு லெட்டர் கொடுத்தேன். பென்ஷன் இப்படி இருக்குது, ரேஷன் கார்டு இப்படி இருக்குது, 60 ஏக்கர் நேரம் அந்த இது சீராஸ் கொடுக்க திருப்பிட்டு இருக்கிறாங்க, அது வாபஸ் வாங்குங்கன்னு நான் சொன்னேன். இது வரைக்கும் இந்த அம்மா மூச்சு வாங்கி 1 வாரத்துக்குள்ள பேசுனேன். பிரஸ்காரம் நீங்க கேட்டீங்க இல்லையோ தெரியாது. எல்லா கோவிந்தோட ரிலேஷனுக்கே செஞ்சுட்டு இருக்காங்க. அவங்க பேர்ல எவ்வளவு நிலம் இருக்குதுன்னு கூட டாக்குமெண்ட் வாங்கிருக்காங்க. இதை டைவர்ட் பண்றதுக்கு யார் நேரம் 60 ஏக்கர், 100 ஏக்கர், 200 ஏக்கர் யாரு இருந்தா உனக்கு தாக்கத்து இருந்தா நீ எடுத்துக்கோ, இல்ல உனக்கு தாக்கத்து இருந்தா நான் செஞ்சது தப்புன்ட்டு எல்லாம் நம்ம கான்ஸ்டிடியூஷன் கொடு. எப்படி ஸ்ரீனிவாசபுரம் எவ்வளவு தாக்கத்து எடுத்துட்டு போனேன்? இதுக்கு யாரு இன்ஃபுளுன்ஸ் பண்ணாரு? நீ யாரு எம்எல்ஏ? நீ சொல்லாம இந்த அதிகாரிகளை வேலை செஞ்சாங்க, இவங்க வேலை செஞ்சு கொடுத்தாங்க. இந்த கச்சேரிக்கு வந்தா உங்க ரேஷன் கார்டுக்கும் பென்ஷனுக்கும் இன்கம் சர்டிபிகேட் கேஷ் சர்டிபிகேட் வந்தா பணம் பணம் பணம்னு சொல்லி கேக்குது. சேரு பணம் கேக்குது, டேபிள் பணம் கூட கேக்குது, அந்த சேர்ல போற ஆளு கூட பணம்னு கேக்குது. எங்க பணம்? எவ்வளவு பணம் சொல்லுங்க. ரேஷன் கார்டுக்கு 2000 3000, இந்த இன்கம் சர்டிபிகேட் கேஷ் சர்டிபிகேட்டுக்கு 2000 3000 யாரப்பா வீட்டு செலவு பண்ணுவாங்க? கவர்மெண்ட் பேமெண்ட் கொடுக்காத இல்ல அங்கேதான் இன்னொரு எம்எல்ஏக்கு கோயில்களுக்கு எடுத்துட்டு கொடுக்கணும் காசு பண்ணுவோம். இந்த எம்எல்ஏக்கு வெப்பம் இல்லை, உன் பதவியே உன் அதிகாரத்தை நீ நிரூபிக்கணும், சாதிக்கணும். இது ஜன ஓட்டு போடுறதுக்கு உனக்கு கோயில்களோட கதா உங்களுக்கு என்ன மரியாதை? உன் குரு இருந்தா உங்க வீட்டை வச்சுக்கணும், ஜனம் முன்னாடி என்ன குரு. இந்த மாதிரி நீங்க யார் யாரும் வந்திருக்கிறீங்க, ரேஷன் கார்டு பென்ஷன் இது ஆரம்பிச்சிருக்கிறோம் போராட்டம். கொடுக்கிற வரைக்கும்
ನಾವೆಲ್ಲ இந்த போராட்டத்தை எப்பவும் விடுறதே இல்லை. ஈஸியாக போராட்டம் பண்றோம். பெங்களூர்ல நம்ம ஸ்டேட் பிரசிடென்ட் சொல்லி போராட்டம் பண்றோம். அப்புறம் நம்ம கவர்மெண்ட் வந்துச்சுன்னா வந்தே வருது. நீங்க தான் மனசுல வைங்க, நானே நிக்கிறேன். நீங்க எல்லாருமே நம்ம கவர்மெண்ட் வரும் முன்னாடி நம்ம டிஸ்ட்ரிக்ட் பிரசிடென்ட் ரிக்வெஸ்ட் பண்ணி நம்ம விபாக் பிரபாரி நம்ம பெரிய லீடர் வந்திருக்காங்க பேட்டர்னி அவங்களுக்கு ரிக்வெஸ்ட் பண்ணி எம்பிக்கும் ஒரு அப்பீல் பண்றேன். ஸ்டேட் பிரசிடென்ட் கிட்ட சொல்லி மேனு கிளாஸ்ல இது யார் யாருக்கு பென்ஷன் அது எவ்வளவுனா பண்ண மாட்டோம். அவங்களோட வீட்டுல ஏதெல்லாம் சம்பாதனை பண்றோம். மறுபடி திருப்பி அவங்களுக்கு பென்ஷன் வரணும், ரேஷன் கார்டு வரணும், கொஞ்சம் இருக்குவாங்க. நாங்கெல்லாம் மேனு கிளாஸ்ல கொடுத்து உங்களுக்கு எல்லாம் வரும். இது அசூரன்ஸ் பண்றாங்க. ஆனா இவங்க பார்க்கலாம் நம்ம போராட்டம் பண்ணிருக்கிற இப்போ அவங்களுக்கு இது நம்பர் கொடுக்குறோம். அவங்க எதாவது ஸ்டெப் வைக்கலன்னா இங்க இருக்கிற ஒவ்வொரு ஆபீஸ் கூட ஆபீசர் கூட என்னென்ன செய்யணும் எல்லாம் தெரியும் நம்மளுக்கு. யாரும் கூட அது நம்ம எம்பி இருக்கும் போது பண்ண ஸ்டேட் கவர்மெண்ட் பண்ண குடிச்சு இது பெட்டி இந்த இனாகிரேஷனுக்கு நம்ம ரெவென்யூ மினிஸ்டர் அசோக் பண்ண மாட்டார். அதனால இங்க வந்திருக்கிறவங்க யாரோ நீங்களோ நோக்கப்படாதீங்களோ. உங்க வீட்டு ಪಿಳ್ಳೆ ಮಾತ್ರ ನಾವು ಯಾರು ಸೇರೆ ನಿಮ್ಮ ಮನೆ ಮಗನಾಗಿ ನಾನು ಇರ್ತೇನೆ, ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೇನೆ. ನಿಮ್ಮ ಪರವಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಮುಖಂಡರುಗಳ ಜೊತೆ ಇಟ್ಕೊಂಡು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ. ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಗೆ ಈ ಹೋರಾಟ ಮಾಡ್ಲಿಕ್ಕೆ ಸಹಕರಿಸಿದ್ದಾರೆ. ಎಲ್ಲ ಒಬ್ಬೊಬ್ಬರು ಸ್ವಲ್ಪ ವಿರುದ್ಧ ಮಾಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಂಗೆ. ಇನ್ನು ಉಳಿದ ಎಲ್ಲ ಅಧಿಕಾರಿಗಳು ಎಲ್ಲರೂ ನಮ್ಮ ವಿರುದ್ಧ ಇಲ್ಲ. ಅದಕ್ಕಾಗಿ ತಾಲೂಕು ತಹಸೀಲ್ದಾರ್ಗೆ ನಾವು ಈ ಹೋರಾಟದ ಮೂಲಕ ನಾವು ವಿನಂತಿಯನ್ನು ಮಾಡ್ತೇವೆ. ನಾವು ಕೊಟ್ಟಂತ ಮನವಿಗೆ ನೀವು ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನ ಒಂದು ವಾರದೊಳಗಡೆ ನಮಗೆ ಕೊಡ್ಬೇಕು. ಒಂದು ವಾರದೊಳಗಡೆ ನಿಮ್ಮ ಕ್ರಮವನ್ನು ಕೊಡ್ಬೇಕು. ಕಳೆದ ಸಾರಿ ಬಂದಾಗ ನೀವು SIR ಅಂತ ಹೇಳಿ ನಮಗೆ ಸಮಯ ತಗೊಂಡ್ರಿ. SIR ಮುಗಿದೋಯ್ತು, ಇವತ್ತೈದು, ಇನ್ನು 3 ದಿವಸ ಅದು ಮುಗಿದೋಗುತ್ತೆ. ಇದು ಯಾವ ಉಳಿಯೋದಿಲ್ಲ. ನಿಮ್ಗೆ ಏನಂತ ಟೆನ್ಷನ್ ಏನಿಲ್ಲ. ನಾವು ಕೇಳುವಂತ ಪ್ರಶ್ನೆಗೆ ನೀವು ಉತ್ತರವನ್ನ ಬರವಣಿಗೆಯಲ್ಲಿ ಕೊಡ್ಬೇಕು. ನಿಮ್ ಕೈ ಆಗತ್ತಾ ಇಲ್ಲ ಅನ್ನೋದನ್ನು ಕೊಡಿ. ಇಲ್ಲ ಮಾಡಿದ ತಪ್ಪೇನಿದ್ರೆ ತಪ್ಪು ಅಂತಾನು ಕೊಡಿ. ನೀವು ಸತಾಯಿಸ್ಕೊಂಡು ಈ ನೊಂದ ಜನರಿಗೆ ಬಾಯಲ್ಲಿ ಮಣ್ಣಾಕಕ್ ಹೋಗಬೇಡಿ. ಈ ಕ್ಷೇತ್ರದ ಶಾಸಕರು ಸೂಪರ್ MLA ಮಾಡಿದಂಗೆ ನೀವು ಮಾಡಕ್ ಹೋಗಬೇಡಿ. ನೀವು ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದನ್ನ ಮೀರಿ ಏನೂ ಮಾಡಕ್ ಹೋಗಬೇಡಿ ಅನ್ನುವಂತ ವಿನಂತಿಯನ್ನ ಮಾಡಿ ಇಲ್ಲಿ ಬಂದಂತ ಕೇಳೋದು, ನೀವು ವಾಪಸ್ ಕಳಿಸೋದು, ಆಮೇಲೆ ವಯಸ್ಸಾದವರೆಲ್ಲ ಬಂದ್ರೆ ನೀವು ಬೈದು ಕಳಿಸೋದು, ಇಲ್ಲಿ ಮರ್ಯಾದೆಯಿಂದ ಮಾಡುವಂತದ್ದು ಮಾಡಕ್ ಹೋಗ್ಬೇಡ್ರಿ. ಸರ್ಕಾರ ಆಫೀಸ್ ಇರೋದು ಇಂಥವ್ರು ಬಂದಾಗ ಪ್ರೀತಿಯಿಂದ ಮಾತಾಡಿ ಅವ್ರಿಗೆಲ್ಲ ಕೆಲಸಗಳನ್ನ ಮಾಡಿಕೊಡ್ಬೇಕು. ಆಗದೆ ಇರ್ತಕ್ಕಂಥ ಕೆಲಸಗಳು ಕೂಡ ಯಾವ ರೀತಿ ಪರಿಹಾರ ಹುಡುಕ್ಬೇಕು ಅನ್ನೋದನ್ನ ಹುಡುಕಿ ಅವ್ರಿಗೆ ಮಾಡ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇಷ್ಟೊಂದು ವಿಷಯಗಳನ್ನ ನಿಮ್ಮೆಲ್ಲರ ಮುಂದೆ ತಾಲೂಕು ಕಚೇರಿಯಲ್ಲಿ ಧರಣಿ ಮೂಲಕ ಮಾತಾಡಿದ್ದೇವೆ. ಇವೆಲ್ಲವೂ ಕೂಡ ಸಾರ್ವಜನಿಕರ ಪರವಾಗಿರುವಂತ ಸಮಸ್ಯೆಗಳು, ಇದನ್ನ ಕೂಡಲೇ ಬಗೆಹರಿಸಬೇಕು ಅಂತ ಹೇಳ್ತಾ ಈಗ ನಮ್ಮ ಮನವಿಯನ್ನ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ನೀವು ಇದನ್ನ ತೆಗೆದುಕೊಂಡು ಮೇಡಮ್, ನಾನು ನಮ್ಮ ಮುಖಂಡರ ಜೊತೆಯಲ್ಲಿ ನಿಮ್ಮ ಹತ್ರ ಬಂದು ಒಂದು ತಿಂಗಳಿಂದ ಆಮೇಲೆ ನಿಮಗೆ SID ಇದೆ, ತುಂಬಾ ಬಿಸಿ ಸಮಯ ಕೇಳಿದ್ರು. ಒಂದು ತಿಂಗಳು ಕಳೆದಿದೆ. ಹಾಗ್ಯಾಕೆ ಮಾಡಿಲ್ಲ ಅಂತ ನಾನು ಕೇಳಕ್ ಹೋಗಲ್ಲ. ನೀವು SIR ಮುಗಿದಿದ್ದೀರಿ, ಅದಾಗಲಿ. ಅದು ಕೂಡ ಬಹಳ ತಿಳಿದಾದಂತ ವಿಷಯ. ಈಗ ತಕ್ಷಣ ಈ 3 ಸಮಸ್ಯೆಗಳಿಗೆ ಈ ಕಾನೂನಿನಲ್ಲಿ ಪರಿಶೀಲನೆ ಮಾಡಿ ನಾನು ಈ 3 ವಿಷಯಗಳನ್ನ ನಿಮ್ಮ ಮುಂದೆ ಓದ್ಬಿಡ್ತೀನಿ. ಮನವಿ ಕೊಡೋದ್ರಿಂದ KG ಕೋಟೆ ಗ್ರಾಮದ ಸರ್ವೆ ನಂಬರ್ 121ರಲ್ಲಿ 60 ಎಕರೆ ಜಮೀನನ್ನು ಅಕ್ರಮವಾಗಿ ಮಾಡಿರುವುದನ್ನು ರದ್ದು ಮಾಡಬೇಕು. ಈಗಾಗಲೇ ನಮ್ಮ ಅರಣ್ಯ ಇಲಾಖೆಯವರು ಇದು ನಮ್ಮ ಜಮೀನು ಅಂತೇಳಿ ನಮಗೆ ಪತ್ರವನ್ನ ಕೊಟ್ಟಿದ್ದಾರೆ. ಅವ್ರ ಸರ್ವೆಯನ್ನು ಕೂಡ ಮಾಡಿದ್ದಾರೆ, ನಕ್ಷೆನೂ ಇದೆ. ಆಮೇಲೆ 4,000 ಸುಮಾರು 4,000 ಪೈತರ ಚೀಟಿ ಅಂತ ನಾವು ಹೇಳಿದ್ದೀವಿ. ಅಂಕಿಅಂಶ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗಲೂ ಕೂಡ ಸಾರ್ವಜನಿಕವಾಗಿ ಬಹಿರಂಗಪಡಿಸಿಲ್ಲ. ಅದ್ರ ಬಗ್ಗೆನೂ ಕೂಡ, ಯಾಕಂದ್ರೆ ನಿಮಗೆ ತಾಲೂಕು ಅಧಿಕಾರಿಗಳಿಂದ ಎಲ್ಲಾ ಇಲಾಖೆಗೂ ನಿಮ್ ಕೈ ಕೆಳಗಡೆ ಬರ್ತದೆ.
ಆಮೇಲೆ ಪಡಿತರ ಇದು ವೃದ್ಧಾಪ್ಯ ವೇತನ, ಅಂಗವಿಕಲನ ವೇತನ, ಮತ್ತೆ ನಮ್ಮ ವಿಧವಾ ವೇತನ, ಈ ಮೂರು ನಿಂತೋಗಿರೋದು ನಿಮ್ಗೆಲ್ಲ ಗೊತ್ತಿದೆ. ಮಾನದಂಡಗಳು ಏನಾದ್ರು ಹೀಗೆ ಅದೇ ಹೊಸದಾಗಿ ಬಂದಿದೆ. ಅವ್ರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ ಈಗ ಒಂದು ಸರ್ಕ್ಯುಲರ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಏನಂತಂದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಒಂದೊಂದು ಸರ್ಕ್ಯುಲರ್ ಅನ್ನ ಕಳಿಸ್ತದೆ. ಅದು ನಾವು ಅಧಿಕಾರದಲ್ಲಿ ಇದ್ದಾಗಲೂ ನಮ್ಗೆ ಬರ್ತಾ ಇತ್ತು. ಆದ್ರೆ ಅದ್ರ ಮುಂದೆ ಇಟ್ಕೊಂಡು ಯಾರು ಪೆನ್ಷನ್ ಕೂಡ ನಾವು ತೆಗಿಯಕ್ ಹೋಗಿಲ್ಲ. ಅದೇನ್ ದೊಡ್ಡ ಮಾನದಂಡ ಅಂತ ಏನಲ್ಲ. ಅದನ್ನ ಸಡಿಲಗೊಳಿಸೋದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಂಡು ನಿಮ್ಮ ಹಂತದಲ್ಲಿ ಮತ್ತದಾದ್ರೆ ಮಾಡಿಲ್ಲ ಅಂದ್ರೆ ನೀವು ಇದನ್ನ ಮೇಲಾಧಿಕಾರಿಗಳಿಗೆ ತಕ್ಷಣ ಸಮಸ್ಯೆ ಇದೆ ಅಂತೇಳಿ ನೀವು ಅವ್ರಿಗೆ ಒತ್ತಾಕಿ ಕೂಡಲೇ ನಮ್ಗೆ ಈ ಸಮಸ್ಯೆಗಳ ಬಗ್ಗೆ ನಿಮ್ಮಿಂದ ನಮಗೆ ಉತ್ತರ ನಾವು ಬಯಸ್ತಾ ಇದೀವಿ. ಅದ್ರ ಜೊತೆಗೆ ಸಾರ್ವಜನಿಕರು ಕಚೇರಿಗೆ ಬಂದಾಗ ನಿಮ್ಮ ಆಡಳಿತ ಅಧಿಕಾರಿಗಳು, ಮ್ಯಾನೇಜರ್ ಇರ್ಬೋದು, ಅದರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ವಯಸ್ಸಾದವ್ರು ಬಂದ್ರೆ ನಾನೆಲ್ಲ ಏರಿಯಾಗಳಿಗೆಲ್ಲ ಹೋದಾಗ ಹೇಳಿದ್ರು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬಂದ್ರೆ ಅವ್ರನ್ನ ಒಂದು ರೀತಿ ಬೈದು ಕಳಿಸಂತ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಇದು ಆಗ್ಬಾರ್ದು. ಯಾಕಂದ್ರೆ ಇವರೆಲ್ಲ ಬರೋರು ವಯಸ್ಸಾದವರು, ಮತ್ತೆ ಎಷ್ಟೋ ಜನ ಎಲ್ಲರ ಮನೆ ಮಕ್ಕಳಿದ್ದಾರೆ, ಕಾಲೇಜಿಗೆ ಅಡ್ಮಿಷನ್ ಹೋಗ್ತಾರೆ, ಸ್ಕೂಲ್ಗೆ ಅಡ್ಮಿಷನ್ ಹೋಗ್ತಾರೆ.